ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೇಮಾ ಕ್ರಿಯೇಟಿವ್ಸ್. ಇವತ್ತು ನಿಮ್ಗೆ ತುಂಬ ಈಸಿಯಾಗಿ ಕೊಕೊನೆಟ್ ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ 5 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ಅದಕ್ಕೆ ನೋಡಿ, ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿಗೆ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ ನೀಟಾಗಿ ಇದು ನಾವು ಬ್ರೇಕ್ಫಾಸ್ಟ್ಗೆ 4 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಇಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಒಂದು 5 ಮಿನಿಟ್ಸಲ್ಲಿ ರೈಸ್ ಮಾಡಿಟ್ಕೊಂಡ್ರೆ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗೂ ಇರುತ್ತೆ. ನೋಡಿ, ಇದಕ್ಕೆ ಸಾಸಿವೆ, ಆಯಿಲ್ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಂಡೆ. ನೋಡಿ, ಸಾಸಿವೆ ಎಲ್ಲ ಸಿಡಿಬೇಕು. ಸಿಡಿದಾದ್ಮೇಲೆ ಕಳೆಕಾಯಿ ಬೀಜ, ಗ್ರೌಂಡ್ನಟ್ ಆ್ಯಡ್ ಮಾಡಿಕೊಂಡೆ. ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೆ, ಅದು ಆ್ಯಡ್ ಮಾಡಿದೆ. ತುಂಬ ಹೈ ಫ್ಲೇಮ್ ಇದ್ದರೆ ಕಪ್ಪಾಗ್ಬಿಡುತ್ತೆ, ಅದಕ್ಕೆ ಲೋ ಫ್ಲೇಮೇ ಇಟ್ಕೊಂಡು ನೋಡಿ ಸೌಟಿಂದ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನಿಷ್ ಆಯಿತು. ಬ್ರೌನ್ ಆದಮೇಲೆ ಇದಕ್ಕೆ ಕರಿ ಲೀವ್ಸು, ಕರಿಬೇವಿನ ಸೊಪ್ಪು ಹಾಕಿದೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ನೀಟಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಷ್ಟು ಫಾಸ್ಟಾಗಿ ಅಂದರೆ ಓನ್ಲಿ 5 ಮಿನಿಟ್ಸು. ಇದು ಐಟಮ್ಸು ಅಷ್ಟೇ, ಓನ್ಲಿ ಕೊಕೊನೆಟು, ಕರಿ ಲೀವ್ಸು, ಹಸಿಮೆಣಸಿನ್ಕಾಯಿ ಇಷ್ಟಿದ್ರೆ ಐಟಮ್ಸು ಆರಾಮಾಗಿ ಮಾಡ್ಬೋದು. 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಕಳೆಕಾಯಿ ಬೀಜ ಮನೇಲಿ ಇದ್ದೇ ಇರುತ್ತೆ. ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕು ಅಂತಂದರೆ ಏನು ಯೋಚನೆ ಮಾಡೋದು ಬೇಡ, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅನ್ನ ಒಂದು ಮಾಡಿಟ್ಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ಮೇಲೆ 1.5 ಸ್ಪೂನು ಸಾಲ್ಟು, ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟು ಅಷ್ಟೇ. ಕೊಕೊನೆಟು ನೋಡಿ, ನಾನು ಅರ್ಧ ಬಟ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಸಿ ತೆಂಗಿನಕಾಯಿ ಆ್ಯಡ್ ಮಾಡಿದ್ರೆ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ ಆರಾಮಾಗಿ ಇಷ್ಟು ಕಂಪ್ಲೀಟಾಗಿ ಓನ್ಲಿ 5 ಮಿನಿಟ್ಸಲ್ಲಿ ನಾನು ಮಾಡಿದ್ದೀನಿ. ಇದು ಕಂಪ್ಲೀಟ್ ಆಯಿತು. ಇದಕ್ಕೆ ಒಂದು ಲೆಮನ್ನು ಹಿಂಡಿ ಇಟ್ಕೊಂಡಿದ್ದೆ, ಬೀಜ ಎಲ್ಲ ತೆಗೆದು. ನೋಡಿ, ಇಷ್ಟು ಕಂಪ್ಲೀಟ್ ಆಯಿತು. ಯಾರು ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೀಟ್ ಆಗಾಯಿತು. ಇದು ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದು ಕಲಿಸಿದ್ರೆ ಹೀಗಾಗುತ್ತೆ ನೋಡಿ ಫ್ರೆಂಡ್ಸ್. 5 ನಿಮಿಷದಲ್ಲಿ ಕೊಕೊನೆಟ್ ಲೆಮನ್ ರೈಸ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.